ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾವು ಮಾಡಕ್ಕೆ ಹೋಗ್ತಾ ಇರೋದು ಈರುಳ್ಳಿ ಟೊಮೆಟೊ ಚಟ್ನಿ. ಬನ್ನಿ ನೋಡೋಣ ಈರುಳ್ಳಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಟೊಮೆಟೊ ಬೇಕು, ಮತ್ತು ಎಣ್ಣೆ ಬೇಕು ಹುರ್ಕೊಳ್ಳೋದಕ್ಕೆ, ಮತ್ತು ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ, ಮತ್ತು ಸ್ವಲ್ಪ ಉದ್ದಿನಬೇಳೆ ಬೇಕು, ಆಮೇಲೆ ಮೆಣಸಿನ್ಕಾಯಿ ಬೇಕು, ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಖಾರಕ್ಕೆ ಮತ್ತು ಕಲರ್ಗೆ. ಆಮೇಲೆ 1 ಕಪ್ಪಷ್ಟು ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಬಂದು ಹುರ್ಕೊಳಕ್ಕೆ ಹಾಕೋಬೇಕು ಅದಕ್ಕೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ. ಬನ್ನಿ ನೋಡೋಣ ಹೇಗೆ ಟೊಮೆಟೊ ಈರುಳ್ಳಿ ಚಟ್ನಿ ಎಲ್ಲದಕ್ಕೂ ದೋಸೆ, ಇಡ್ಲಿ, ಚಪಾತಿ ಜೊತೆ ಚೆನ್ನಾಗಾಗತ್ತೆ. ಸೊ ಹೆಂಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈಗ 1 ರಿಂದ 2 ಚಮಚದಷ್ಟು ಕಡಲೆಬೇಳೆ ಹಾಕೋಬೇಕು, ಅದಷ್ಟು ಉದ್ದಿನಬೇಳೆ ಹಾಕೋಬೇಕು, ಶುಂಠಿ ಬೆಳ್ಳುಳ್ಳಿ, ಹಸಿ ಶುಂಠಿ ಹಸಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡ್ಗೆ, ಖಾರ ಮತ್ತೀಗ ನಿಮ್ಮದು ಖಾರದ ತಕ್ಕಂಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾವಿಲ್ಲಿ ಒಂದು 5 ರಿಂದ 6 ಮೆಣಸಿನ್ಕಾಯಿ ಹಾಕಿದ್ದೀವಿ. 1 ಕಪ್ಪಷ್ಟು ಹಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಇದನ್ನು ಬಾಳಿಸ್ಕೋಬೇಕು. ಹಚ್ಕೊಂಡಿರೋಂಥ ಟೊಮೆಟೊ ಸ್ಲೈಸಸ್ ಹಾಕೋಬೇಕು. ಟೊಮೆಟೊ ಈರುಳ್ಳಿ ಚಟ್ನಿಗೆ ಬಂದು 1 ರಿಂದ 2 ಈರುಳ್ಳಿ ತೊಗೊಂಡ್ರೆ 1 ಟೊಮೆಟೊ, ಇಲ್ಲ 4 ಈರುಳ್ಳಿ ತೊಗೊಂಡ್ರೆ 2 ರಿಂದ 3 ಟೊಮೆಟೊ ಹಾಕೋಬೇಕು. ಚೆನ್ನಾಗಿ ಹುರ್ಕೋಗುತ್ತೆ, ಬ್ರೌನ್ ಆಗುತ್ತೆ. ಸೊ ಅವಾಗ ಚೆನ್ನಾಗಿ ಇದಾಗಿದೆ ಅಂತ, ಮತ್ತು ಟೊಮೆಟೊನೂ ಸಹ ಶಿಂಕ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಈಗ ನೋಡಿ, ಈಗ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹುರ್ಕೋಬೇಕಾಗುತ್ತೆ. ಈಗ ನಾವು ಹುರ್ಕೊಂಡಿರುವಂಥ ಮಿಶ್ರಣ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲ ಹಿಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸಿಗೆ ಹೊಡ್ಕೋಬೇಕು, ಫುಲ್ ನುಣ್ಣಗೆ ಪೇಸ್ಟ್. ಈಗ ಫ್ರೆಂಡ್ಸ್, ಕೊನೆಯದಾಗಿ ಸ್ವಲ್ಪ ಒಗ್ಗರಣೆ ಟಚ್ ಕೊಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಹಿಂಗು ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಈಗ ಸ್ವಲ್ಪ ಹಿಂಗು ಹಾಕೋಬೇಕು. ಎರಡು ಚೆನ್ನಾಗಾದ್ಮೇಲೆ ಒಗ್ಗರಣೆನ ಚಟ್ನಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು, ನೀಟಾಗಿ ಮಿಕ್ಸ್. ಈಗ ಎಮ್ಮಿಯಾದಂತಹ ಟೊಮೆಟೊ ಆನಿಯನ್ ಚಟ್ನಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಪರಾಟ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಹೇಗೆ ಸುಲಭವಾಗಿ ಟೊಮೆಟೊ ಈರುಳ್ಳಿ ಚಟ್ನಿ ಮಾಡಿದ್ವಿ ಅಂತ ಹೇಳಿ. ಸೊ ಹೀಗೆ ವಿಧ ವಿಧದ ಚಟ್ನಿಗಳನ್ನು ಮತ್ತು ವಿಧ ವಿಧದ ಅಡುಗೆಗಳನ್ನು ನೋಡ್ತಾ ಇರೋಣ. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಬೆಲ್ ಐಕಾನ್ ಅಂತ ಈ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಬಾಯ್.